ಅವಲಕ್ಕಿಯಿಂದ ಮಾಡಿರುವಂಥ ಈ ಹಲ್ವಾ ತುಂಬಾ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಮನೆಯಲ್ಲಿರುವಂಥ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ತುಂಬಾ ಡಿಫ್ರೆಂಟ್ ಟೇಸ್ಟಿಯಾಗಿ ಈ ಅವಲಕ್ಕಿ ಹಲ್ವಾನ ಮನೇಲೇ ಮಾಡ್ಬೋದು. ಅಂದರೆ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಸಕ್ಕರೆ ಬಳಸೋದು ಬೇಡ. 1 ಕಪ್ ಆಗುವಷ್ಟು ಬೆಲ್ಲ ಇದ್ದರೆ ಸಾಕು. ಬಾಯಲ್ಲಿಟ್ಟರೆ ಕರಗುವಂಥ ಈ ಅವಲಕ್ಕಿ ಹಲ್ವಾನ ನೀವು ಕೂಡ ಮರದಿ ಟ್ರೈ ಮಾಡಿ. ಬನ್ನಿ ನೋಡೋಣ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ರೀಸೆಂಟಾಗಿ ರೆಸಿಪೀಸ್ ಒಂದು ಅವಲಕ್ಕಿದು ಮಾಡಿದ್ದೆ. ತುಂಬ ಜನ ಕಮೆಂಟ್ಸ್ ಮಾಡಿದರು, ಅವಲಕ್ಕಿನ ನೀವು ವಾಶ್ ಮಾಡದೆ ಹಾಕಿದ್ದೀರಾ ಅಂತ. ಕೆಲವೊಂದು ರೆಸಿಪೀಸ್ಗಳಿಗೆ ವಾಶ್ ಮಾಡದೆ ಹಾಕುವಂಥ ಅನಿವಾರ್ಯ ಇರುತ್ತೆ. ಆ ಕಾರಣಕ್ಕಾಗಿ ವಾಶ್ ಮಾಡದೆ ಹಾಕಿದ್ದೆ. ಈ ರೆಸಿಪೀಸ್ನಲ್ಲಿ ಮಾಡುವಾಗ ಏನಾಗುತ್ತೆ ಅಂದರೆ ಅವಲಕ್ಕಿನ ನೀವು ಚೆನ್ನಾಗಿ ಅದರಲ್ಲಿ ಕಸ ಆಗಲಿ ಏನಾದರೂ ಆಗಲಿ ಅರಳುಗಳಾಗಲಿ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಜರಡಿನ ಹಿಡ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ. ಆ ರೀತಿ ಕೂಡ ನೀವು ರೆಸಿಪೀಸ್ನ ಮಾಡಿಕೊಂಡು ತಿನ್ಬೋದು. ಕೆಲವೊಂದು ಸಲ ತೊಳೆದೇ ಮಾಡುವಂಥ ಅನಿವಾರ್ಯ ಇರುತ್ತೆ. ಅಂದರೆ ಆ ಕಾರಣಕ್ಕಾಗಿ ನಾನು ಈ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಈ ರೆಸಿಪಿಗೆ ಮಾಡ್ತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಅವಲಕ್ಕಿನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ನಾನು ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸಿಲ್ಲ. ತುಪ್ಪನೂ ಹಾಕದೆ ಎಣ್ಣೆನೂ ಹಾಕದೆ ತುಂಬ ಸಿಂಪಲಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ನೀವು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಅವಲಕ್ಕಿಯನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಹಬ್ಬಗಳಲ್ಲಿ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ, ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಸಿಹಿ ತಿನ್ಬೇಕು ಅನ್ನಿಸ್ದಾಗ ಈ ರೆಸಿಪೀಸ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಫೈನ್ ಪೌಡರಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಪೌಡರ್ನ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಪೌಡರ್ ಮಾಡ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ನಿಮಗೆ ಈ ಅವಲಕ್ಕಿ ಹಲ್ವಾ ಕೂಡ ರೆಡಿಯಾಗುತ್ತೆ. ತರಿಯಾಗಿ ಮಾಡಬೇಡಿ, ಪೂರ್ತಿ ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನೀಗ ಬಾದಾಮಿನ ಈ ಥರ ಚಿಕ್ಕದಾಗಿ ಪೌಡರ್ನ ಮಾಡ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಇವುಗಳನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ರೋಸ್ಟ್ ಆದಮೇಲೆ ಸ್ವಲ್ಪ ನಾನು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿಯನ್ನು ಭಾಳ ಹಾಕಬೇಡಿ, ಯಾಕೆ ಅಂದರೆ ಸ್ವಲ್ಪ ತಿನ್ನುವಾಗ ಹುಳಿ ಥರ ಬರುತ್ತೆ, ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿಡಿ. ನಾವೇನು ಅವಲಕ್ಕಿದು ಪೌಡರ್ ಮಾಡ್ತೀವಲ್ವ, ನೀವು ನೋಡ್ತಿರ್ಬೋದು, ನಮಗೆ ಸಾಮಾನ್ಯವಾಗಿ ಗೋಧಿ ಹಿಟ್ಟು ಮೈದೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿರುತ್ತೋ ಈ ಅವಲಕ್ಕಿಯಿಂದ ರೋಸ್ಟ್ ಮಾಡಿ ಪುಡಿ ಮಾಡಿದಾಗೂ ಕೂಡ ನಮಗೆ ಅಷ್ಟೇ ಸಾಫ್ಟ್ ಆಗಿರಬೇಕು. ಈಗ ಇದನ್ನು ನಾನು ಒಂದು ಜರಡಿಗೆ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಶೋಧಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ಎಷ್ಟೇ ಸಣ್ಣದಾಗಿ ಮಾಡಿದರೂ ಕೂಡ ಅಲ್ಲಲ್ಲಾಗಲಿ ಅವಲಕ್ಕಿದು ಕಣಗಳ ಇರುತ್ತೆ. ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿ ಒಂದ್ಸಲ ಜರಡಿನ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿಕೊಂಡೇ ತಗೊಳ್ಳಿ. ತುಂಬ ಚೆನ್ನಾಗಿ ನಮಗೆ ಹಲ್ವಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಸಾಕು ಮಿಠಾಯಿ ಥರ ಕರಗಬೇಕಂದ್ರೆ ಖಂಡಿತವಾಗ್ಲೂ ಈ ಪ್ರೊಸೆಸ್ನ ನೀವು ಫಾಲೋ ಮಾಡಲೇಬೇಕು. ಅಂದರೆ ನಾನು ಮಾಡಿರೋ ಈ ಮೆಥಡಲ್ಲಿ ನೀವು ಖಂಡಿತವಾಗ್ಲೂ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಸಿಹಿ ತಿನಿಸು ರೆಡಿ ಆಗುತ್ತೆ. ಈಗ ನಾನೇನು ಮಾಡಿದ್ದೀನಿ ಅಂದರೆ ಅದೇ ಮಿಕ್ಸಿ ಜಾರ್ಗೆ ನಾನು ಯಾವ ಕಪ್ ಅಳತೆಯಿಂದ ಅವಲಕ್ಕಿನ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಹಾಗೂ ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫೈನ್ ಪೇಸ್ಟಾಗಿ, ಅಂದರೆ ತುಂಬಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಯಾವುದೇ ರೀತಿ ತರಿಯಾಗಿರಬಾರ್ದು. ಹಾಲನ್ನು ಹಾಕ್ಕೊಂಡು ಸಾಧ್ಯದಷ್ಟು ಹಸಿ ತೆಂಗಿನಕಾಯನ್ನೇ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಕೂಡ ನಮಗೆ ಕೊಡುತ್ತೆ. ಈಗ ಒಂದು ಬೌಲ್ಗೆ ನಾನು ಅವಲಕ್ಕಿ ಪೌಡರನ್ನು ಹಾಕಿದ್ದೆ. ಆ ಅವಲಕ್ಕಿ ಪೌಡರ್ಗೆ ನಾವೀಗ ಪೇಸ್ಟ್ ಮಾಡಿರ್ತೀವಲ್ವ, ಹಸಿ ಕೊಬ್ಬರಿ ಹಾಗೂ ಹಾಲನ್ನು ಮಾಡಿರುವಂಥ ಪೇಸ್ಟ್ನ ಅವಲಕ್ಕಿ ಪೌಡರ್ಗೆ ಹಾಕಿ ಈಗ ಒಂದು ಸಲ ಚೆನ್ನಾಗಿ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಪೇಸ್ಟ್ ಇರುತ್ತಲ್ವ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ನೀವು ಈಗ ಮಿಕ್ಸಿ ಜಾರ್ಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಹಾಲೇ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಸಲ ಮನೇಲಿ ಹಾಲಿಲ್ಲ ಅನ್ನೋರು ಹಾಲಿನ ಪುಡಿ ಸಹಾಯದಿಂದನೂ ಕೂಡ ನೀವು ಹಾಲನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು. ನೀರು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೀರಿಗೂ ಹಾಲಿಗೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಟೇಸ್ಟ್ ಕೂಡ ಬಹಳ ವ್ಯತ್ಯಾಸ ಆಗುತ್ತೆ. ನೀರಿನಿಂದ ಮಾಡಿದಿರೋದಕ್ಕೂ ಹಾಲಿಂದ ಮಾಡಿರೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಆ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ನೀವು ಹಾಲನ್ನೇ ಹಾಕ್ಕೊಳ್ಳಿ. ನಮಗೆ 2.5 ಕಪ್ ಹಾಲಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಈ ಸ್ವೀಟ್ನ ಮಾಡ್ಬೋದು. ನಾನೀಗ ಸಾಧ್ಯ ಆದಷ್ಟು ಗಟ್ಟಿ ಹಾಲನ್ನೇ ತೊಗೊಳ್ತಾ ಇದ್ದೀನಿ. ನೀವು ಕೂಡ ಗಟ್ಟಿ ಹಾಲನ್ನೇ ತೊಗೊಳ್ಳಿ. ಈಗ ನಾನು 2 ಕಪ್ ಆಗೋಷ್ಟು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಯಾವುದೇ ರೀತಿ ಗಂಟುಗಳಿರಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದು ಅವಲಕ್ಕಿ
ಪುಡಿ ಎಲ್ಲ ನೆನ್ಕೊಳ್ಬೇಕು. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ ಅಳತೆಯಿಂದ ಅವಲಕ್ಕಿನ ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಕೆಲವೊಂದು ಸಲ ನಿಮಗೆ ಬೆಲ್ಲದಿಂದ ಮಾಡಿದ್ದು ತಿನ್ನೋಕ್ಕಾಗಲ್ಲ ಅನ್ನೋರು ಸಕ್ಕರೆ ಈ ಥರ 1 ಕಪ್ ಆಗುವಷ್ಟು ಸಕ್ಕರೆ 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೂಡ ನೀವು ಶೋಧಿಸ್ಕೊಂಡು ಈ ಸ್ವೀಟ್ನ ಮಾಡ್ಬೋದು. ಬಟ್ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಬೆಲ್ಲನೆಲ್ಲ ಮೆಲ್ಟ್ ಆದಮೇಲೆ ಒಂದು 2ರಿಂದ 3 ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ನಾವು ಯಾವುದೇ ರೀತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಬೆಲ್ಲ ಕರಗಿ ಒಂದು 2 ಕುದಿ ಬರಬೇಕು. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವೇನು ಡ್ರೈ ರೋಸ್ಟ್ ಮಾಡಿರ್ತೀವಲ್ವ ಕಡಾಯಲ್ಲಿ ಡ್ರೈ ಫ್ರೂಟ್ಸ್ನ, ಅದೇ ಪ್ಯಾನ್ಗೆ ನಾನೀಗ ಜಡಿ ಇಟ್ಕೊಂಡು ನಾವು ಬೆಲ್ಲದ ಪಾಕವನ್ನು ಮಾಡಿರ್ತೀವಲ್ವ ಅದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ಬೆಲ್ಲದಲ್ಲಿ ಸಾಮಾನ್ಯವಾಗಿ ಅರಳುಗಳಿರುತ್ತೆ ಅಲ್ವ, ಆ ಕಾರಣಕ್ಕಾಗಿ ನೀವು ಯಾವುದೇ ರೆಸಿಪೀಸ್ನ ಮಾಡುವಾಗಲಿ ಬೆಲ್ಲವನ್ನು ಚೆನ್ನಾಗಿ ಅಂದರೆ ಬೆಲ್ಲದ ಪಾಕವನ್ನು ಶೋಧಿಸ್ಕೊಂಡೇ ತೊಗೊಳ್ಳಿ. ನಾನು ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಇನ್ನೂ ಆನ್ ಮಾಡಿಲ್ಲ. ಖಂಡಿತವಾಗ್ಲೂ ಗ್ಯಾಸನ್ನು ಆನ್ ಮಾಡಬೇಡಿ. ನಾನು ನೆಕ್ಸ್ಟು ಪ್ರೋಸೆಸ್ ಬಂದಾಗ ಹೇಳ್ತೀನಿ, ಆವಾಗ ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು. ನೋಡಿ ಈಗ ಚೆನ್ನಾಗಿ ಎಲ್ಲದನ್ನು ಬೆಲ್ಲದ ನೀರಿನ ಜೊತೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ ಅವಲಕ್ಕಿದು ಪೇಸ್ಟ್ನ ಈಗ ಇದಕ್ಕೆ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ಒಂದು 4ರಿಂದ 5 ನಿಮಿಷ ಸಮಯ ಹಿಡಿಯುತ್ತೆ. ಎಷ್ಟೇ ಸಮಯ ಹಿಡಿದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನೋಡಿ ಈ ಥರ ನಮಗೆ ತಿಕ್ಕಾಗಿ ರಬಡಿ ಥರ ಸ್ಟ್ರೆಚ್ಚರ್ ಬರಬೇಕು. ಈ ಥರ ಗಂಟುಗಳಿಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಳ್ಬೇಕು. ನಾವು ಗ್ಯಾಸನ್ನು ಆನಲ್ಲೇ ಇಟ್ಕೊಂಡು ಬೆಲ್ಲದಲ್ಲಿ ಅಂದರೆ ಬೆಲ್ಲದ ನೀರಿನಲ್ಲಿ ಅವಲಕ್ಕಿ ಪೇಸ್ಟನ್ನು ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಗಂಟುಗಳು ಬೇಗ ಆಗಿಬಿಡುತ್ತೆ, ಬೇಗ ಗಟ್ಟಿ ಕೂಡ ಆಗುತ್ತೆ. ನಮಗೆ ಯಾವುದೇ ರೀತಿ ಸ್ವೀಟ್ ಮಾಡ್ಲಿಕ್ಕೆ ಬರೋಲ್ಲ, ತುಂಬ ಕಷ್ಟ ಅನಿಸುತ್ತೆ, ಕೆಲವೊಂದು ಸಲ ಕೆಟ್ಟೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ತುಪ್ಪನೂ ಕಡಿಮೆ, ಇಂಗ್ರೀಡಿಯೆಂಟ್ಸು ಕಡಿಮೆ, ಸಮಯ ಕೂಡ ಕಡಿಮೆ, ಅಷ್ಟು ಟೇಸ್ಟಿಯಾಗಿ ಈ ಸ್ವೀಟ್ನ ಮಾಡ್ಬೋದು. ಮಿಕ್ಸ್ ಮಾಡ್ತಾ 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 ನಾವು ಚೆನ್ನಾಗಿ ಇದು ಸ್ವೀಟ್ ಹದಕ್ಕೆ ಕೂಡ ಬರುತ್ತೆ. ನಾವು ಒಂದು 2 ನಿಮಿಷಕ್ಕೊಂದ್ಸಲ 3 ನಿಮಿಷಕ್ಕೊಂದ್ಸಲ ಈ ಥರ ಕಂಟಿನ್ಯೂಸ್ ಆಗಿ ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆವಾಗವಾಗ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೋದ್ರಿಂದ ಸ್ವೀಟ್ ಬೇಗ ಸ್ಟ್ರೆಚ್ಚರ್ಗೆ ಬರುತ್ತೆ. ಅಂದರೆ ತಳ ಕೂಡ ಇಳಿಯೋದಿಲ್ಲ, ತಳ ಬೇಗ ಬಿಡುತ್ತೆ, ಸ್ವೀಟ್ ಕೂಡ ಬೇಗ ರೆಡಿ ಆಗುತ್ತೆ. ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ಸ್ನೇಹಿತರೆ, ಹೋಳಿಗೆ ಪಾಯಸ ತಿಂದು ಬೇಜಾರಾದಾಗ ಈ ಥರ ನೀವು ನಮ್ಮ ಮನೆಯಲ್ಲಿ ಇರುವಂಥ ಐಟಮ್ಸ್ನ ಯೂಸ್ ಮಾಡ್ಕೊಂಡ್ರೆ, ಮನೇಲಿ ಹಾಲಿರುತ್ತೆ, ಬೆಲ್ಲ ಇರುತ್ತೆ, ಅವಲಕ್ಕಿ ಇರುತ್ತೆ, ಇಷ್ಟಿದ್ರೆ ಸಾಕು. ಹೊರಗಡೆ ಹೋಗಿ ಐಟಮ್ಸ್ನ ತಂದು ಮಾಡಬೇಕು, ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಬೇಕು ಅನ್ನೋ ಥರ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ತುಂಬಾ ಟೇಸ್ಟಿಯಾಗಿ ಈ ಸ್ವೀಟ್ನ ಮಾಡ್ಬೋದು. ನೀವು ನೋಡ್ತಿರ್ಬೋದು ಆಲ್ರೆಡಿ ನಾನು ಮಿಕ್ಸ್ ಮಾಡ್ತಾ 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 ಫಸ್ಟಿಗೆ ಇದ್ದ ಅವಲಕ್ಕಿ ಸ್ಟ್ರೆಚ್ಚರ್ ಈಗ ತುಂಬಾ ಡಿಫ್ರೆನ್ಸ್ ಆಗಿದೆ. ಅಂದರೆ ಬರ್ತಾ 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 ನಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಏಲಕ್ಕಿ ಪೌಡರ್ ಇದ್ದರೂ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ವೀಟ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಾನೀಗ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ 4 ನಿಮಿಷಕ್ಕೊಂದ್ಸಲ 3 ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡ್ತಾ ಮಾಡ್ತಾ ತುಪ್ಪವನ್ನು ಹಾಕೋದ್ರಿಂದ ತಳ ಕೂಡ ಬೇಗ ಬಿಡುತ್ತೆ, ಸ್ವೀಟ್ ಕೂಡ ಬೇಗ ಆಗುತ್ತೆ. ಅದು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಆದಮೇಲೆ ಮತ್ತೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವೀಟ್ ನಮಗೆ ಪರ್ಫೆಕ್ಟಾಗಿ ಯಾವಾಗ ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಚೆನ್ನಾಗಿ ತಿರುಗಿಸ್ಬೇಕು. ಯಾವ ಕಡೆ ತಿರುಗಿಸ್ತೀರೋ ಆ ಕಡೆ ಸ್ವೀಟ್ ಕೂಡ ಬೇಗ ನಮಗೆ ಸ್ಟ್ರೆಚ್ ಆಗಬೇಕು. ಹಂಗಾದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಸ್ವೀಟ್ ಕೂಡ ರೆಡಿಯಾಗಿದೆ ಅಂತ ಅರ್ಥ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದರೆ ಸಾಕು. ಈಗ ಒಂದು ಸಲ ನಾನು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ಸಂಡೇ ಸ್ಯಾಟರ್ಡೇನೋ ಮಕ್ಳಿಗೇನಾದರೂ ಸ್ವೀಟ್ ಮಾಡ್ಕೊಡ್ಬೇಕು ಅಂದ್ಕೊಂಡಾಗ ಈ ರೀತಿ ಸ್ವೀಟ್ನ ನೀವು ಖಂಡಿತವಾಗ್ಲೂ ಮಾಡಿ ಒಂದು 4ರಿಂದ 5 ದಿನ ಫ್ರಿಜ್ಜಲ್ಲಿಟ್ಟು ಕೂಡ ನೀವು ತಿನ್ಬೋದು. ನೋಡಿ ಈಗ ಚೆನ್ನಾಗಿ ಅದು ಕುದಿ ಬರ್ತಾಯಿದೆ, ಅಂದರೆ ಅದು ಕುದೀತಾನೆ ಇರಬೇಕು, ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನೇನು ಮಾಡಿದ್ದೀನಿ ಅಂದರೆ ಡ್ರೈ ರೋಸ್ಟ್ ಮಾಡಿರ್ತೀವಲ್ವ ಡ್ರೈ ಫ್ರೂಟ್ಸ್ನ ಈಗ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಸ್ವೀಟ್ ರೆಡಿ ಆಗಬೇಕು ಅಂತಂದರೆ ಬೆಲ್ಲದ ನೀರಲ್ಲಿ ನಾವು ಅವಲಕ್ಕಿನ ಹಾಕಿ ಕಂಪ್ಲೀಟಾಗಿ ಒಂದು 15 ನಿಮಿಷ ನೀವು ಟೈಮ್ ಬೇಕಾಗುತ್ತೆ. ಒಂದು 15 ನಿಮಿಷ ಚೆನ್ನಾಗಿ ಕೈ ಬಿಡದ ಹಾಗೆ ನೀವು ಸ್ವೀಟ್ನ ಮಾಡಿದರೆ ಬೇಗ ಸ್ವೀಟ್ ಕೂಡ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ಆಲ್ರೆಡಿ ಸ್ವೀಟ್ ಕೂಡ ತಳ ಕೂಡ ಬಿಡ್ತಾ ಇದೆ, ಸ್ಪೂನ್ಗೂ ಕೂಡ ಹತ್ಕೊಳ್ತಾ ಇಲ್ಲ. ನೀವು ನೋಡಿ ಒಂದು 90% ಸ್ವೀಟ್ ಈಗ ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಸ್ಪೂನ್ಗೆ ಸ್ವೀಟ್ ಯಾವುದೇ ರೀತಿ ಹತ್ಕೊಳ್ಬಾರ್ದು, ಹಂಗಾದಾಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಸ್ವೀಟ್ ಕೂಡ ರೆಡಿಯಾಗಿದೆ ಅಂತ ಅರ್ಥ.
ನೋಡಿ ಈಗ ಸ್ವೀಟು ಪರ್ಫೆಕ್ಟಾಗಿ ನಮಗೆ ರೆಡಿಯಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 4-5 ನಿಮಿಷ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಡಬೇಕು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ತುಪ್ಪವನ್ನು ಹಾಕಿ ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 4 ನಿಮಿಷ ಅಥವಾ 5 ನಿಮಿಷ, ಕನಿಷ್ಠ ಒಂದು 3 ನಿಮಿಷನಾದರೂ ಈ ಥರ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿದೆ ಹಳ್ಕೊಂಡಾಗ ಮಾತ್ರ ನಮಗೆ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರುವಂಥ ಈ ಸ್ವೀಟ್ ಕೂಡ ನೀವು ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಥರ ಸ್ವೀಟ್ನ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿದರೆ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಆಗಲಿ, ರಕ್ಷಾಬಂಧನ ಆಗಲಿ, ಗೌರಿ ಗಣೇಶ ಆಗಲಿ, ದೀಪಾವಳಿ ಆಗಲಿ ಇನ್ನೇನು ಹತ್ರ ಬರ್ತಾ ಇದೆ. ಈ ಹಬ್ಬಗಳಲ್ಲಿ ಅಥವಾ ಫೆಸ್ಟಿವಲ್ಸ್ಗಳಲ್ಲಿ ಮನೆಗೇನಾದರೂ ಸಿಹಿ ತಿನ್ಬೇಕು ಅನ್ನಿಸ್ದಾಗ ಖಂಡಿತವಾಗ್ಲೂ ಈ ಸಿಹಿನ ನೀವೇನಾದರೂ ಟ್ರೈ ಮಾಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಒಂದು ಪ್ಲೇಟ್ಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಅವಲಕ್ಕಿ ರೆಸಿಪಿನ, ಅವಲಕ್ಕಿ ಸ್ವೀಟ್ ಅಂತ ನಿಜವಾಗ್ಲೂ ಯಾರ ಕೈಲೂ ಗೆಸ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ರೀತಿ ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಕೂಡ ಬೇಡ. ಇದೆಲ್ಲ ಚೆನ್ನಾಗಿ ನಾನು ಸ್ವೀಟ್ನ ಒಂದು ಪ್ಲೇಟ್ಗೆ ಸೆಟ್ ಮಾಡಿ ಆದಮೇಲೆ ಮೇಲೆ ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಬೋದು, ಬೇಕು ಅನ್ನೋರು ಹಾಕ್ಕೊಳ್ಬೋದು ಅಷ್ಟೇ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.